ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಬೆಳಗ್ಗೆ ಎಲ್ಲಿಗೆ ಬಂದಿದ್ದೀವಿ ಅಂತ ನೋಡ್ತಾ ಇದ್ದೀರಾ? ಹೌದು, ಬೆಳ್ಳಿ ಅಂಗಡಿಗೆ ಬಂದಿದ್ವಿ. ನಮ್ಮಮ್ಮ ಸ್ವಲ್ಪ ವರಮಹಾಲಕ್ಷ್ಮಿಗೆ ಸ್ವಲ್ಪ ಬೆಳ್ಳಿ ಎಲ್ಲ ರೇಟ್ ಜಾಸ್ತಿ ಆಗಿಬಿಡುತ್ತೆ, ಮೊದಲೇ ರೇಟ್ ಜಾಸ್ತಿ ಇದೆ, ಸೊ ಈಗಲೇ ಬಂದುಬಿಡೋಣ ಅಂತ ಹೇಳಿದ್ರು. ಸೊ ನಾವು ಬೆಳ್ಳಿ ಅಂಗಡೀಲಿ ಕಾಯಿ ನೋಡೋಣ ಅಂತ ಹೋಗಿದ್ವಿ. ಕಾಯಿ ನೋಡಿ ಈ ಥರ ಎಲ್ಲ ಲೇಟೆಸ್ಟ್ ಕಾಯಿ ಎಲ್ಲ ಬಂದಿತ್ತು, ನೋಡಿದ್ವಿ. ಆ್ಯಂಡ್ ಇದೆಲ್ಲ ಫುಲ್ಲು ಏನಂತಾರೆ, ಸಿಲ್ವರು ಆ ಥರ ಒಡವೆ ಮಾಡಿರೋದು. ಆ್ಯಂಡ್ ನಾನು ಮಮ್ಮಿ ಚಿಕ್ಕಪೇಟೆಗೆ ಬಂದ್ವಿ. ಚಿಕ್ಕಪೇಟೆಯಲ್ಲಿ ನಮ್ಮಮ್ಮ ಸ್ವಲ್ಪ ವರಮಹಾಲಕ್ಷ್ಮಿಗೆ ಡೆಕೋರೇಷನ್ ಐಟಮ್ಸ್ ತೊಗೋಬೇಕು, ಬ್ಯಾಕ್ ಡ್ರಾಪು, ಫ್ಲವರ್ಸು ಎಲ್ಲ ತೊಗೊಬೇಕು ಅಂತ ಅಂದರು. ಮತ್ತು ಡೋರ್ ಸೆಟ್ಟು ಕೂಡ ಇರಲಿಲ್ಲ, ಅದು ತೊಗೊಳಕ್ಕೆ ಬಂದಿದ್ವಿ. ಸೊ ಗಾಯ್ಸ್, ನಾವಿವಾಗ ಚಿಕ್ಕಪೇಟೆಗೆ ಬಂದಿದ್ದೀವಿ. ನಮ್ಮಮ್ಮ ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡೋಣ, ಇವಾಗ ಹಬ್ಬ ಹತ್ರ ಇದ್ದಂಗೆ ಹೋದರೆ ಜಾಸ್ತಿ ರೇಟ್ ಆಗುತ್ತೆ ಅಂತ ಬಂದಿದ್ದೀವಿ. ನೋಡಿ, ನಮ್ಮಮ್ಮನೂ ತಗೋತಾ ಇದ್ದಾರೆಲ್ಲ ನಮ್ಮದು. ಸೊ ಗಾಯ್ಸ್, ನೋಡೋಣ ಬನ್ನಿ ಏನೇನು ತಗೋಬೇಕು, ಏನೇನು ತಗೋತಾ ಇದ್ದೀವಿ ನೋಡಿ. ಇದು ವರಮಹಾಲಕ್ಷ್ಮಿಗೆ ಆರ್ಚಿಗೆಲ್ಲ ಬೇಕಾಗುತ್ತೆ. ಫುಲ್ಲು ಒಂಥರ ರೋಸ್ ಚೆನ್ನಾಗೈತೆ ನೋಡಿ, ಇದು ಚೆನ್ನಾಗೈತೆ ಇದು. ದೆನ್ ನಾವು ಹೊಟ್ಟೆ ಹಸಿತಾ ಇತ್ತು ಅಂದ್ಬಿಟ್ಟು ಸ್ಯಾಂಡ್ವಿಚ್ ತಿನ್ನೋಣ ಅಂತ ಬಂದ್ವಿ. ಕಾರ್ನ್ ಚೀಸ್ ಸಮಥಿಂಗ್ ಸ್ಯಾಂಡ್ವಿಚ್ ಆರ್ಡರ್ ಮಾಡಿ ತಿಂದ್ವಿ. ನಮ್ಮಮ್ಮ ಇಲ್ಲಿ ಚೆನ್ನಾಗಿರುತ್ತೆ, ಬಾ ತಿನ್ನು ಅಂತಂದರು. ಸೊ ಅದಕ್ಕೆ ತೊಗೊಂಡು ತಿಂದೆ. ನನಗೂ ಸ್ವಲ್ಪ ಹೊಟ್ಟೆ ಹಸಿವಿತ್ತು, ಸೊ ಸ್ಯಾಂಡ್ವಿಚ್ ತೊಗೊಂಡು ತಿಂದ್ವಿ. ಚೆನ್ನಾಗಿತ್ತು ಸ್ಯಾಂಡ್ವಿಚ್, ನಂಗೆ ತುಂಬ ಇಷ್ಟ ಆಯಿತು. ಖಾರವಾಗಿತ್ತು, ಚೆನ್ನಾಗಿತ್ತು ನೋಡಿ. ನಮ್ಮಮ್ಮ ಎಲ್ಲ ಫ್ಲವರ್ಸ್ ಅಂಗಡಿಲೂ ಕೇಳ್ತಾಯಿದ್ರು, ನೋಡೋಣ ರೇಟ್ ಹೆಚ್ಚು ಕಮ್ಮಿ ಆಗಬಹುದು ಅಂತ. ಬಟ್ ಸಖತ್ತಾಗಿ ಬಂದಿದೆ ಫ್ಲವರ್ಸ್ ಎಲ್ಲ. ಹಬ್ಬದ ಟೈಮ್ ಅಲ್ವಾ ಇವಾಗ, ಈವೆಂಟ್ ಮಾಡೋರು ಎಲ್ಲ ಬಂದು ತೊಗೋಬೋದು. ಚಿಕ್ಕಪೇಟೆಯಲ್ಲಿ ತುಂಬ ಕಮ್ಮಿ ಇದೆ, ಅಂದರೆ ಹೋಲ್ಸೇಲಿಗೆ ತೊಗೊಂಡ್ರೆ ವರ್ತು, ಒಂದೊಂದೇ ಎರಡೆರಡೆ ತೊಗೊಂಡ್ರೆ ವರ್ತಿಲ್ಲ. ಚಿಕ್ಕಪೇಟೆಯಲ್ಲಿ ಹೋಲ್ಸೇಲಿಗೆ ತೊಗೊಂಡ್ರೆ ವರ್ತು. ಸೊ ಈ ಥರ ಎಲ್ಲ ಇದೆ. ಇದು ದೊಡ್ಡ ಅಂಗಡಿ, ಇದು ತುಂಬ ಚೆನ್ನಾಗಿತ್ತು. ನಾನು ಅದಕ್ಕೆ ಒಂದು ವಿಡಿಯೋ ಮಾಡಿಕೊಂಡೆ, ಎಲ್ಲದೂ ಮಾಡೋಕ್ಕೆ ಹೋಗಲಿಲ್ಲ. ದೆನ್ ನಾವು ಬೆಡ್ಶೀಟ್ ತೊಗೊಳಕ್ಕೆ ಬಂದ್ವಿ. ನಮ್ಮ ಮಮ್ಮಿ ರೂಮ್ ಬೆಡ್ ಇದೆಯಲ್ಲ, ಕಾಟು, ಅದಕ್ಕೆ ಬೆಡ್ಶೀಟು ಸಿಗ್ತಾನೆ ಇರಲಿಲ್ಲ. ನಮ್ಮದು ಬೆಡ್ ತುಂಬ ದೊಡ್ಡದು, ಅಂದರೆ ಕಿಂಗಲ್ಲ, ಸೂಪರ್ ಕಿಂಗ್ ಆ ಸೈಜ್ ಬೇಕು ನಮಗೆ. ಸೊ ಅದು ಸಿಗಲ್ಲ ಅಂದ್ಬಿಟ್ಟು ಆಮೇಲೆ ಕೊನೆಗೂ ಸಿಕ್ತು. ಒಂದು 600-800 ಹಂಗೆ ಸಿಕ್ತು ನನಗೆ. ಚೆನ್ನಾಗಿತ್ತು, ನಮ್ಗೆ ಇಷ್ಟ ಆಯಿತು. ಸೊ ಗಾಯ್ಸ್, ನಾವು ಇವಾಗ ತಾನೇ ಮನೆಗೆ ಬಂದ್ವಿ, ಎಲ್ಲ ಶಾಪ್ ಮಾಡಿಕೊಂಡು. ಈಗಾಗಲೇ 5 ಗಂಟೆ ಆಗೈತೆ. ಮಳೆ ಈಚೆ ಬರ್ತಾನೇ ಐತೆ ನೋಡಿ, ಸಣ್ಣಗೆ ಜಿಡಿ ಬರ್ತೈತೆ. ಆ್ಯಂಡ್ ಇವಾಗ ಏನೇನು ತಂದಿದ್ದೀನಿ ಅಂತ ನಾನು ಆಮೇಲೆ ನಿಮಗೆ ತೋರಿಸ್ತೀನಿ. ಓಕೆ. ಆ್ಯಂಡ್ ಇದು ನಮಗೆ ಸಕ್ಕು ಆಂಟಿ ಮಾಡಿಕೊಟ್ಟಿದ್ದು, ಅದು ಹ್ಯಾಂಗಿಂಗ್ ಪೀಸ್ ಎಲ್ಲ ಇದೆಯಲ್ಲ, ಅದು ಸಕ್ಕು ಆಂಟಿ ಮಾಡಿಕೊಟ್ಟಿದ್ದು ನಮಗೆ. ಅವರು ಈ ಥರ ವರ್ಕ್ಸ್ ತುಂಬಾ ಮಾಡ್ತಿದ್ದಾರೆ. ಆ್ಯಂಡ್ ನಿಮಗೂ ಯಾರಿಗಾದ್ರೂ ಬೇಕಾದರೆ ನನಗೆ ಮೆಸೇಜ್ ಮಾಡಿ, ಇಲ್ಲಾಂದರೆ ಕಮೆಂಟ್ ಮಾಡಿ, ನಾನು ನಿಮಗೆಲ್ಲರಿಗೂ ಮಾಡಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮಮ್ಮ ಇವತ್ತು ಗ್ರಾಸ್ ಮ್ಯಾಟ್ ಎಲ್ಲ ತೊಗೊಬಂದಿದ್ವಿ, ಸೊ ಅದನ್ನೆಲ್ಲ ಹಾಕಿ ಡೆಕೋರೇಟ್ ಮಾಡಿದ್ವಿ, ಸೊ ದಟ್ ಇನ್ನೂ ಲುಕ್ ಬಂತು. ಇದು ನೋಡಿ, ಕಪ್ಪು ಎಷ್ಟು ಚೆನ್ನಾಗಿದೆ. ಸಕ್ಕು ಆಂಟಿ ನಮ್ಮ ಮಮ್ಮಿ ಫ್ರೆಂಡೇ ಮಾಡೋದು, ಇದು ತುಂಬ ಚೆನ್ನಾಗಿ ಮಾಡ್ತಾರೆ. ನಿಮಗೂ ಯಾರಾದರೂ ಬೇಕಾಗಿದ್ದರೆ ಅಥವಾ ಯೂಸ್ಫುಲ್ಲಾಗಿ ಬೇಕು ಅಂದರೆ ಮನೆಗಿಡೋಕ್ಕೆ ನನಗೆ ಕಮೆಂಟ್ ಮಾಡಿ, ನಾನು ಬೇಕಾದರೆ ನಿಮಗೆ ಟ್ರೈ ಮಾಡ್ತೀನಿ ಮಾಡಿಸ್ಕೊಡೋಕ್ಕೆ. ನೋಡಿ, ಈ ಥರ TV ಸ್ಟ್ಯಾಂಡ್ಗೆಲ್ಲ ಲೈಟ್ ಹಾಕ್ಬಿಟ್ಟು ಗ್ರಾಸ್ ಮ್ಯಾಟೆಲ್ಲ ಹಾಕಿ ನೋಡ್ತಾ ಇದ್ದೆ ಹೆಂಗೆ ಬರುತ್ತೆ ಅಂತ. ನಿಮಗೂ ಒಂದು ಕ್ಲಿಪ್ಪಿಂಗ್ ತೆಗೆದು ತೋರಿಸ್ದೆ ಗೈಸ್. ಸೊ ಗೈಸ್, ನಾವು ಚಿಕ್ಕಪೇಟೆಯಲ್ಲಿ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ವಿ ನೋಡಿ. ಮೂರು ಬ್ಯಾಗ್ ತುಂಬ ಇದೆ. ಮತ್ತು ಗ್ರಾಸ್ ಮ್ಯಾಟ್ ಕೂಡ 4x4 5x5 ತೊಗೊಂಡಿದ್ವಿ. ಅಷ್ಟು ಉದ್ದ ಇತ್ತು. ಅದು ಎಲ್ಲ ಹಿಡ್ಕೊಂಡು ಮನೆಗೆ ಬರೋದು ಅದೇ ಲೇಟ್ ಆಯಿತು ಗೈಸ್. ಮಳೆ ಎಲ್ಲ ಬಂದುಬಿಡ್ತು, ಸೊ ಅದಕ್ಕೆ ಲೇಟ್ ಆಯಿತು. ಸೊ ಫಸ್ಟ್ ನಾವು ಹೋಗಿದ್ದು ಫ್ಲವರ್ ಶಾಪ್ಗೆ. ಸೊ ಮೇನ್ ಇಂಟೆನ್ಷನ್ ಫಾರ್ ಗೋಯಿಂಗ್ ಚಿಕ್ಕಪೇಟೆ ಈಸ್ ಬೈಯಿಂಗ್ ಫ್ಲವರ್ಸ್. ಅದೇ ಒಂದು ಆರ್ಚ್ ಮಾಡಿಸ್ತಾಯಿದ್ದೀವಿ ನಾವು, ಲಕ್ಷ್ಮಿ ಕೂರ್ಸೋಕ್ಕೆ, ಬ್ಯಾಕ್ ಹಿಂದೆ ಇಕ್ಕೋಕ್ಕೆ. ಅದಕ್ಕೆ ನಾವು ಮನೇಲೇ ಡೆಕೋರೇಟ್, ಸುಮ್ಮನೆ ಅದೇ ಮಾಡಿರೋ ಜಾಸ್ತಿ ದುಡ್ಡು ಕೊಟ್ಟು ತೊಗೊಳಕ್ಕಿಂತ ನಾನೊಂದು ವಿಡಿಯೋ ನೋಡಿದೆ. ಸೊ ಅಲ್ಲಿ ಚೆನ್ನಾಗಿ ನಾವೇ ಪ್ಲಾಸ್ಟಿಕ್ ಫ್ಲವರಲ್ಲಿ ಮಾಡ್ಕೋಬೋದು, ಆ ಥರ ಇತ್ತು. ಸೊ ನಮ್ಮ ಮಮ್ಮಿಗೆ ಹೇಳಿದೆ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡ್ವಿ. ನಮ್ಮಮ್ಮನೂ ಕೂಡ ನೋಡ್ತಿತ್ತು, ಅವ್ರಿಗೆ ಫೇಸ್ಬುಕ್ಕಲ್ಲಿ ಎಲ್ಲ ಡೆಕೋರೇಷನ್ಸ್ ಬರುತ್ತೆ ಅಲ್ವಾ, ಅವರು ಅದನ್ನು ನೋಡಿಬಿಟ್ಟು ಚಿಕ್ಕಪೇಟೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಮೇನ್ ಥಿಂಗ್ ಈಸ್ ಇದೆ ತೊಗೊಳಕ್ಕೆ ಹೋಗಿದ್ದು. ನೋಡಿ, ತೋರಣ ಕೂಡ ತೊಗೊಬಂದ್ವಿ ಜೊತೆಗೆ.
ಸುಮ್ಮನೆ ನಾವೇ ಮನೇಲೇ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡೋಣ ಹಬ್ಬದ ದಿನ ಅಲ್ವಾ, ಹಬ್ಬದ ಟೈಮಲ್ಲಿ ಎಲ್ಲ ಚೆನ್ನಾಗಾಗುತ್ತೆ. ನಾವು ಗಣೇಶನೂ ಕೂರಿಸ್ತೀವಿ, ವರಮಹಾಲಕ್ಷ್ಮಿನೂ ಕೂರಿಸ್ತೀವಿ. ಸೊ ಆವಾಗೆಲ್ಲ ನಾನು ವ್ಲಾಗ್ ಮಾಡ್ತಿರ್ಲಿಲ್ಲ. ಈ ವರ್ಷದ್ದು ನಿಮಗೆಲ್ಲರಿಗೂ ವ್ಲಾಗ್ ಬರುತ್ತೆ ವರಮಹಾಲಕ್ಷ್ಮಿ ಹಬ್ಬದ್ದು ಎಲ್ಲದು. ಅವಾಗ ನಿಮಗೆ ಗೊತ್ತಾಗುತ್ತೆ ನಾವು ಎಷ್ಟು ಚೆನ್ನಾಗಿ ಲಕ್ಷ್ಮಿನ ಕೂರಿಸ್ತೀವಿ ಅಂತ. ಗಣೇಶನ್ನು ಕೂಡ ನಾವು ಕೂರಿಸ್ತೀವಿ. ಸೊ ಫಸ್ಟ್ ಮೇನ್ ಇಂಟೆನ್ಷನ್ ಇಸ್ ಫ್ಲವರ್ ಅಷ್ಟೇ. ಫ್ಲವರ್ ಎಲ್ಲ ತೊಗೊಂಡಾಯಿತು. ನೆಕ್ಸ್ಟ್ ನಾವು ಒಂದು ಮ್ಯಾಟ್ ತೊಗೊಂಡೆ ಗೈಸ್. ಅದು ಏನಂದರೆ ಕೆಳಗಡೆ ಕೂತ್ಕೊಂಡು ಪೂಜೆ ಮಾಡಬಾರ್ದಂತೆ ದೇವ್ರ ಮನೆಗೆ. ಸೊ ಅದಕ್ಕೆ ಒಂದು ಮ್ಯಾಟ್ ತೊಗೊಂಡ್ವಿ. ಅದು 100 ರೂಪೀಸ್ ಅಷ್ಟೇ. ಚೆನ್ನಾಗಿದೆ ನೋಡಿ ಮ್ಯಾಟು, ಸಾಫ್ಟಾಗಿದೆ, ಮುಟ್ಟಕ್ಕೂ ಕೂಡ ಚೆನ್ನಾಗಿದೆ ಮ್ಯಾಟು. ನನಗಂತೂ ಇಷ್ಟ ಆಯಿತು. ಸೊ ತಗೊಳ್ಳ ಅಂತ ಕೇಳ್ತು ನಮ್ಮಮ್ಮ. ಸೊ ತಗೊಳ್ಳಿ ಚೆನ್ನಾಗಿದೆ ಅಂತ ನಾನು ಅಂದೆ. ಆ್ಯಂಡ್ ಗೋಲ್ಡನ್ ಯಾಕೆ ಚೂಸ್ ಮಾಡಿದೆ ಅಂದರೆ ನಮ್ಮದು ಆಲ್ಮೋಸ್ಟ್ ಮನೆ ಎಲ್ಲ ಬ್ರೌನ್ ಆ್ಯಂಡ್ ವೈಟ್ ಆ ಥರನೇ ಇರೋದು. ಸೊ ನಮ್ಮ ದೇವ್ರ ಮನೆ ಬಂದು ಡಾರ್ಕ್ ಬ್ರೌನ್ ಇದೆ. ಸೊ ಗೋಲ್ಡು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಅದನ್ನ ನಾನು ಚೂಸ್ ಮಾಡಿದೆ. ಫಸ್ಟು ನಾನು ಮೆರೂನ್ ಎತ್ಕೊಂಡಿದ್ದೆ. ಮೆರೂನ್ ಯೂಶ್ವಲಾಗಿ ಎಲ್ಲರ ಮನೇಲೂ ಇರುತ್ತೆ ಅಂದ್ಬಿಟ್ಟು ಗೋಲ್ಡ್ ಚೂಸ್ ಮಾಡಿದೆ. ದೆನ್ ಮೇನ್ಲಿ ಬೆಡ್ಶೀಟು. ನಮ್ಮ ಮಮ್ಮಿ ಕಾಟ್ಗೆ ತುಂಬ ದೊಡ್ಡದು ಬೇಕು ಬೆಡ್ಶೀಟು. ಸೊ ಅದಕ್ಕೆ 2 ಬೆಡ್ಶೀಟ್ ತೊಗೊಂಡ್ವಿ. 1900 ಆ ಥರ ಇತ್ತು. ಅದು ಫಸ್ಟ್ ಮಂತ್ ಬಂದುಬಿಟ್ಟು 800, ಇದು 900 ಅನಿಸುತ್ತೆ. ಚೆನ್ನಾಗಿದೆ. ಇದು ನಂಗೆ ಸೆಕೆಂಡ್ ಮಂತ್ ತುಂಬಾ ಇಷ್ಟ ಆಯಿತು. ನೆಕ್ಸ್ಟು ನಾವೇನು ಶಾಪ್ ಮಾಡಿದ್ವಿ ಅಂದರೆ ಏನದು ಫಸ್ಟ್ ಬೆಡ್ಶೀಟೆಲ್ಲ ಎತ್ತಿಕ್ಬಿಡೋಣ ಇರಿ. ಬೆಡ್ಶೀಟೆಲ್ಲ ಎತ್ತಿಕ್ಬಿಟ್ಟು ಇಲ್ಲ ಅಂದರೆ ನಮ್ಮ ಅಮ್ಮನ ಕೈಲಿ ಉಗಿಸ್ಕೋಬೇಕು. ಸೊ ಬೆಡ್ಶೀಟೆಲ್ಲ ನೀಟಾಗಿ ಎತ್ತಿಕ್ಕಿ ನೆಕ್ಸ್ಟ್ ಬಂದು ನಿಮಗೆ ತೋರಿಸ್ತೀವಿ. ನೆಕ್ಸ್ಟ್ ನಾವು ಹೋಗಿದ್ದು ಬಳೆ ಶಾಪ್ಗೆ ಗೈಸ್. ಅಂದರೆ ಅಲ್ಲಿ ನನಗೆ ಇನ್ನೂ ಸ್ವಲ್ಪ ಸ್ಕ್ರಂಚೀಸು, ಹೇರ್ ಬ್ರಷು ಎಲ್ಲ ಬೇಕಾಗಿತ್ತು. ಈಗ ಕಾಲೇಜ್ ಸ್ಟಾರ್ಟ್ ಆದಮೇಲೆ ನಂಗೆ ತುಂಬಾ ಬೇಕಾಗುತ್ತೆ. ಸೊ ಕ್ಲಿಪ್ಸು, ಸ್ಕ್ರಂಚೀಸು ಎಲ್ಲ ತೊಗೊಂಡೆ. ಆ್ಯಂಡ್ ಇದು ನೋಡಿ ಎಷ್ಟು ಹೋಲ್ಸೇಲ್ ಪ್ರೈಸ್ ಗೈಸ್. ಇದಕ್ಕೆ 150 ಏನೋ ಆಯಿತು ನನಗೆ. ಎಷ್ಟಿದೆ 6 ಇದೆ. 6 ಸ್ಕ್ರಂಚೀಸ್ಗೆ 150 ಆಯಿತು ನೋಡಿ. ಕಲರ್ ಕೂಡ ಯೂನಿಕ್ ಆಗಿತ್ತು. ಸೊ ಅದು ತೊಗೊಂಡೆ. ನಂಗೆ ಪ್ರಿಂಟೆಡ್ ಕೂಡ ಇತ್ತು, ಬಟ್ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ಬ್ಯೂಟಿ ಸ್ಪಾಂಜ್ದು ಕಾಂಬೋ 60 ರೂಪೀಸ್. ಅದು ಬರೀ 60 ರೂಪೀಸ್ ಅಷ್ಟೇ ಬಿದ್ದಿದ್ದು. ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಆ್ಯಂಡ್ 2 ಸ್ಟಿಕ್ಕರ್ಸ್ ತೊಗೊಂಡೆ. ಅದು ಕಾಣ್ತಿಲ್ಲ ಅನಿಸುತ್ತೆ. ಗೋಲ್ಡ್ ವಿತ್ ಸಿಲ್ವರ್, ಒಂದು ಪ್ಲೇನ್ ಸಿಲ್ವರು. ಲೈಕ್ ಈಗ ಕುರ್ತಾ ಟ್ರೆಡಿಷ್ನಲ್ ಡ್ರೆಸ್ಗೆಲ್ಲ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಈಗ ಹಬ್ಬಗಳು ಬೇರೆ ಬರ್ತಿದೆ. ಸೊ ಇನ್ನೂ ಚೆನ್ನಾಗಿ ಕಾಣಬಹುದು. ಅಂದರೆ ಈಗ ಹಬ್ಬಗಳೆಲ್ಲ ಬಂದಾಗ ನಾನು ಜಾಸ್ತಿ ಸ್ಯಾರಿನೇ ಉಟ್ಕೊಳ್ಳೋದು. ಅದಕ್ಕೋಸ್ಕರ ಸ್ಟಿಕ್ಕರ್ ಖಾಲಿ ಆಗಿತ್ತು, ಅದಕ್ಕೆ ಅದೊಂದು ತೊಗೊಂಡೆ. ಆ್ಯಂಡ್ ಇದೊಂದು ಹ್ಯಾಂಡ್ ಕ್ಲಚ್ಚು ಬ್ರೇಸ್ಲೆಟ್ ಥರ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಅದೂ 200 ಕೊಟ್ವಿ ಅದಕ್ಕೆ. ಚೆನ್ನಾಗಿದೆ ನೋಡಿ. ಬ್ಲ್ಯಾಕ್ ಹಾರ್ಟ್ ಇದೆ ಮಧ್ಯ. ಕೈಗೂ ಹಾಕೊಂಡು ನೋಡಿ ತೋರಿಸಿದ್ದೀನಿ. ನಮ್ಮ ರಾಕಿ ನೋಡಿ ಅಲ್ಲೇ ಕೂತಿದ್ದ. ಸೊ ಅದಕ್ಕೆ ಅವನು ನೋಡ್ತಾವನೆ ಏನು ಮಾಡ್ತಾವಳು ಇವಳು ಅಂತ. ಕ್ವಾಲಿಟಿನೂ ಚೆನ್ನಾಗಿದೆ, ಅದು ತುಂಬ ಗಟ್ಟಿ ಇದೆ. ನನಗಂತೂ ಇಷ್ಟ ಆಯಿತು. ಸೊ ತಗೋ ಮಮ್ಮಿ ಅಂತ ಹೇಳಿದೆ. ನಮ್ಮಮ್ಮ ತೊಗೊಂಡ್ರು. ಆ್ಯಂಡ್ ನಮ್ಮ ಮಮ್ಮಿ ಸ್ವಲ್ಪ ಈ ಕುರ್ತಾ ಸೆಟ್ ಅದು ಇದು ಎಲ್ಲ ಹಾಕ್ದಾಗ ಅವ್ರಿಗೆ ಕೈಗೆ ಈ ಥರ ಎಲ್ಲ ಹಾಕ್ಕೊಳಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಇಬ್ರಿಗೂ ಇಷ್ಟ ಅಂದ್ಬಿಟ್ಟು ತೊಗೊಂಡ್ವಿ ಗೈಸ್. ನೆಕ್ಸ್ಟು ನಾವು ತೊಗೊಂಡಿದ್ದೇನೆಂದರೆ ಏನದು ವುಡನ್ ಬಾಚಣಿಗೆ ಗೈಸ್. ನೀಮ್ ಮರದಿಂದ ಮಾಡಿರ್ತಾರೆ ಅದು ವುಡನ್ ಬಾಚಣಿಗೆ. ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಅಲ್ಲೇ ಬಾಚು ಕೂಡ ನೋಡಿದ್ವಿ, ಅದು ಕರೆಕ್ಟಾಗಿ ಅಂದರೆ ತಲೆ ಟಚ್ ಆಗುತ್ತಾ ಇಲ್ವಾ ಅಂತ. ಆ್ಯಂಡ್ ವುಡನ್ ಕೂಮ್ ಯೂಸ್ ಮಾಡೋದು ಸೇಫ್ ಅಂತ ನಾನು ಕೇಳಿದ್ದೆ. ಸೊ ಅದಕ್ಕೆ ವುಡನ್ ಕೂಮ್ನ ತಗೊಂಡೆ. ಆ್ಯಂಡ್ ಸ್ಕ್ಯಾಲ್ಪಿಗೂ ತುಂಬ ಒಳ್ಳೆಯದು ಅಂತ. ನೀಮ್ ತುಂಬ ಒಳ್ಳೆಯದು ಕೂದಲಿಗೆ. ಸೊ ಅದಕ್ಕೋಸ್ಕರ ತೊಗೊಂಡೆ. ಆ್ಯಂಡ್ ಹೇರ್ ಬ್ರಷ್. ನನಗೆ ಈ ಬ್ರಷ್ ಇಲ್ಲ ಅಂದರೆ ನಂಗೆ ಕೂದಲು ಸಿಕ್ಬಿಡ್ಸೋಕ್ಕೆ ಇಷ್ಟ ಆಗೋಲ್ಲ. ಸೊ ಈ ಬ್ರಷ್ ಒಂದು ತೊಗೊಂಡೆ. ಅದು 180 ಸಮಥಿಂಗ್ ಬಿತ್ತು. ಅದು ಚೆನ್ನಾಗಿದೆ. ವುಡನ್ ಬಾಚಣಿಗೆ ನನಗೆ ಬರೀ 150 ಏನೋ ಬಿತ್ತು ಗೈಸ್. ತುಂಬ ಚೆನ್ನಾಗಿ ನಂಗೆ ಇಷ್ಟ ಆಯಿತು. ಸ್ಕ್ರಂಚೀಸು ಅಷ್ಟೇ ನನಗೆ ಇಷ್ಟ ಆಯಿತು. ಸೊ ತೊಗೊಬಿಟ್ಟೆ ಒಂದೇ ಸತಿ. ಹೋಲ್ಸೇಲ್ ಅಲ್ಲಿ ಕಮ್ಮಿ ಸಿಕ್ಕಿದಾಗ ತೊಗೊಡ್ಬೇಕು. ಒಂದೊಂದು ಸ್ಕ್ರಂಚಿಗೆ ನಾವು 60 ರೂಪಾಯಿ ಕೊಡೋ ಬದಲು ಅಲ್ಲಿ ನಮಗೆ 150 ರೂಪೀಸ್ಗೆ 60 ಬಂದ್ಬಿಡುತ್ತಲ್ಲ. 6 ಸ್ಕ್ರಂಚೀಸ್ ಬರುತ್ತೆ. ಸೊ ನಾನು ಅದಕ್ಕೆ ಹೋಲ್ಸೇಲ್ ಪ್ರೈಸ್ ಅಂದ್ಬಿಟ್ಟು ನಮ್ಮ ಮಮ್ಮಿಗೆ ಒಳ್ಳೆ ಟ್ಯಾಕ್ಸ್ಗಳು ಹಾಕ್ಬಿಟ್ಟೆ. ಈಗ ನಮ್ಮ ಅಪ್ಪ ಬಂದಮೇಲೆ ಎಲ್ಲ ತೋರಿಸ್ಬೇಕು. ಸೊ ಈ ಥರ ಇತ್ತು ಗೈಸ್ ನಾವು ಶಾಪಿಂಗ್ ಮಾಡಿದ್ದು. ಇಷ್ಟೇ ನಾವು ಮಾಡಿದ್ದು, ಜಾಸ್ತಿ ಏನೂ ಮಾಡೋಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಟೈಮು ಇನ್ನು ಸ್ಕ್ರೀನು ಮ್ಯಾಟು ಎಲ್ಲ ತೊಗೋಬೇಕು. ತಿರ್ಗಾ ಹೋದಾಗ ವ್ಲಾಗ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇದಾಗಿತ್ತು ನನ್ನ ಚಿಕ್ಕಪೇಟೆ ಶಾಪಿಂಗ್ ವ್ಲಾಗ್. ಏನಂತಾರೆ ಹೌದು ಇದಾಗಿತ್ತು. ಆ್ಯಂಡ್ ಇಷ್ಟೇ ತೊಗೊಂಡಿದ್ದು. ಇನ್ನೂ ತೊಗೋಬೇಕು. ಅದು ಆ್ಯಕ್ಚುಲಿ ಸ್ಕ್ರೀನ್ಸು ಎಲ್ಲ ತೊಗೋಬೇಕಿತ್ತು. ಅದು ನಾನು ನಮ್ಮ ಮಮ್ಮಿ ಇಬ್ಬರೇ ಹೋಗಿದ್ದಿದ್ದಲ್ವ. ಸೊ ತೊಗೊಳ್ಳಿಲ್ಲ. ನಮ್ಮ ಅಪ್ಪ ಎಲ್ಲ ಬಂದ ಮೇಲೆ ನಮ್ಮ ಅಪ್ಪ ಜೊತೆಲಿದ್ದರೆ ಸೊ ಸ್ಕ್ರೀನು ಮ್ಯಾಟು ಗಿಟ ಎಲ್ಲ ತೊಗೊಬತ್ತಿದ್ವಿ.
ಚಿಕ್ಕಪೇಟೆ ಇಸ್ ಬೆಸ್ಟ್ ಗೈಸ್. ಹೋಲ್ಸೇಲ್ ಅಂದರೆ ಎಲ್ಲ ತೊಗೋಬೇಕು, ಸ್ಕ್ರೀನು, ಮ್ಯಾಟು, ಟವಲು ನೋಡಿದ್ವಿ ಗೈಸ್, ಅದು 500-600 ಹೇಳೋದು. ಸೊ ಟವಲ್ ತೊಗೊಳ್ಳಿಲ್ಲ, ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಬಂದ್ವಿ. ಸೊ ಇಷ್ಟೆಲ್ಲ ಶಾಪಿಂಗ್ ಮಾಡಿಕೊಂಡು ಬಂದ್ವಿ. ಎಷ್ಟು ಗಂಟೆಗೆ ಹೋಗಿದ್ದು ಗೊತ್ತಾ ಗೈಸ್, ನಾವು 12 ಗಂಟೆಗೆ ಹೋದವರು 4:45 5 ಗಂಟೆಗೆ ಮನೆಗೆ ಬಂದಿದ್ದೀವಿ ಕರೆಕ್ಟಾಗಿ. ಟ್ರಾಫಿಕ್ ಜಾಮು, ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು. 3:45 4 ಗಂಟೆ ಹಂಗೆ ಮಳೆ ಸ್ಟಾರ್ಟ್ ಆಗೋಯ್ತು. ಸೊ ಅದಕ್ಕೆ ಲೇಟ್ ಆಯಿತು, ಇಲ್ಲಾಂದಿದ್ರೆ ಇನ್ನೂ ಬೇಗ ಬರ್ತಿದ್ವಿ. ಸೊ ಹಿಂಗಿತ್ತು ಇವತ್ತಿನ ದಿನ. ಆ್ಯಂಡ್ ಮಧ್ಯಾಹ್ನ ಸ್ಯಾಂಡ್ವಿಚ್ ತಿಂದಿದ್ವಿ ಆ್ಯಂಡ್ ಮನೆಗೆ ಬಂದು ಮ್ಯಾಗಿ ಮಾಡ್ಕೊಂಡ್ವಿ. ಆ್ಯಂಡ್ ಇವಾಗ ನಮ್ಮಮ್ಮ ಚಪಾತಿ ಹಿಟ್ಟು ಕಲಸಿಟ್ಟಿದ್ದಾರೆ. ಚಪಾತಿ ಹಿಟ್ಟು ಮತ್ತು ಎಗ್ ಬುರ್ಜಿ ಮಾಡ್ತಾರೆ ಅನಿಸುತ್ತೆ. ಇವತ್ತು ವೆಗ್ನೆಸ್ಡೇ ಅಲ್ವಾ, ಎಗ್ ಬುರ್ಜಿ ಚಪಾತಿ ಹಿಟ್ಟು ತಿಂದ್ಬಿಟ್ಟು ಪಾಚಿ ಮಾಡೋದು ಅಷ್ಟೆ. ಆ್ಯಂಡ್ ಇವತ್ತಂತೂ ನಡೆದು ಸಾಕಾಗ್ಬಿಟ್ಟೈತೆ ಗೈಸ್. ಏನು ಗಲ್ಲಿಗೂ ಅಂಗಡಿಗಳು, ಎಷ್ಟು ಜನ, ಎಷ್ಟು ಮನೇಲೇ ಇರಲ್ವೇನೋ ಜನ, ಆ ಥರ ಅನಿಸ್ಬಿಡ್ತು ಗೈಸ್ ನನಗಂತೂ. ಸೊ ಚಿಕ್ಕಪೇಟೆ ನೋಡಿದ್ದೆ ಗೈಸ್, ಆದರೆ ನಾನು ಚಿಕ್ಕವಳಿದ್ದಾಗ ಬುದ್ಧಿ ಬಂದಂಗಿಲ್ಲ, ಅಷ್ಟು ಗ್ಯಾಪ್ನ ಇಲ್ಲ ಚಿಕ್ಕಪೇಟೆ. ಇವತ್ತೋಗಿ ನೋಡ್ಕೊಬಂದೆ. ಸೊ ಸರಿ, ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಅನೂಸ್ ಲೈಫ್ ಡೈರಿ, ಬೇಗ ಸಬ್ಸ್ಕ್ರೈಬ್ ಆಗಿ ಓಕೆನಾ? ಸರಿ, ಬಾಯ್. See you on my next video. Bye. See you on my next video.